ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳಿ ಸರ್. ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಸರ್, ನಮಗೊಂದು ಟ್ಯಾಕ್ಟರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಸ್ವರಾಜ. ಹ್ಞೂ ಸರ್, ಸರೋಜ್ ಕಳಿಸಿದ್ದೀನಿ. ಓಕೆ, ಯಾವ್ದೈತ್ರಿ ಇದು ಸ್ವರಾಜದಾಗ? ಅಂದ್ರೆ 735 ಐತಲ್ಲ ಇದು? ಹ್ಞೂ ಸರ್, 735 FE ಕಿರ್ಲೋಸ್ಕರ್ ಇಂಜನ್ನು. ಎಫ್ ಐತ್ರಿ? ಹ್ಞೂ ಸರ್. ಓಕೆ ರೀ ಸರ್. ಏನೈತ್ರಿ ಮಾಡಲ್ ಇದು? ಸರ್ 16. 2016 ಮಾಡಲ್ಲು. ಹ್ಞೂ ಸರ್. ಓಕೆ, ಯಾವ್ದಂದ್ರೆ ಇಂಜನ್ನು? ಕಿರ್ಲೋಸ್ಕರ್ ಇಂಜನ್ನು. ಹೌದಾ? ಹ್ಞೂ ಸರ್. ಓಕೆ ಸರ್, ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್, ಸೆಕೆಂಡ್ ಓನರು. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ರೀ? ಹ್ಞೂ ಸರ್. ಓಕೆ ಸರ್, ಎಷ್ಟು ಅವರ್ ಗಂಟೆ ಹೊಡೈತ್ರಿ ಇದು? ಸರ್, 2900 ಹೊಡೈತಿ. 2900 ಹೊಡೈತ್ರಿ? ಹ್ಞೂ ಸರ್. ಓಕೆ ರೀ ಸರ್. ಇವಾಗ ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಬ್ಯಾಕ್ ಸೈಡ್ದ ಟೈರ್ಗಳು ಎಷ್ಟು ಸರ್, ಐತ್ರಿ? ಸರ್ ಇಂಜನ್ನು ಟೈರು ಒಂದು 60% 50% ಐತೆ. ಹ್ಞೂ. ಬ್ಯಾಕ್ದು 95% ಐತೆ ಟೈಲರ್ದು. ಓಕೆ, ಬ್ಯಾಕ್ ಅಂದರೆ ಇವಾಗ ಇಂಜನ್ ಜೊತೆ ನೀವು ತಾವು ಟ್ರೈಲರ್ನು ಕೊಡ್ತಾಯಿದ್ದೀರಾ? ಹ್ಞೂ ಸರ್, ಟೈಲರ್ದು. ಓಕೆ, ಇಂಜನ್ ಒಂದೇ ಕೊಡಾಕತ್ತಿಲ್ಲ, ಅದ್ರ ಜೊತೆಗೆ ಟ್ರೈಲರ್ ಕೂಡ ನೀವು ಕೊಡ್ಬೇಕಂತ ಇದು ಮಾಡಿದ್ದೀರಾ? ಹ್ಞೂ ಸರ್, ಟೈಲರ್. ಓಕೆ, ಮತ್ತೆ ಏನಾದರೂ ಕೊಡ್ತೀರಾ ಸಾಮಾನ್ಯ? ಇನ್ನೇನಿಲ್ಲ ಅಷ್ಟೇ ಇರೋದು, ಇಂಜನ್ನು ಟೈಲರು. ಎರಡೇ ಸಾಮಾನ್ಯ ಇರೋದು? ಹಾಂ. ಓಕೆ ಸರ್. ಇವಾಗ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ, ಯಾವ ಥರ ಇಟ್ಟಿದ್ದೀರಾ ಸರ್ ತಾವು? ಸರ್, ಇಂಜನ್ ಕಂಡೀಷನ್ ಎಲ್ಲ ಸೂಪರ್ ಆಗೈತೆ ಸರ್, ರನ್ನಿಂಗ್ ಗಾಡಿ. ಓಕೆ, ಹ್ಞೂ. ಕಂಡೀಷನ್ ಐತ್ರಿ ಪರ್ಫೆಕ್ಟ್ ಫುಲ್ ಆಗಿ ನಿಮ್ಮ ಕೈಯಾಗ ಮಾತ್ರ ಇಂಜನು? ಹ್ಞೂ ಸರ್, ಕಂಡೀಷನ್ ಆಗೈತೆ. ಓಕೆ ರೀ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮ್ಯಾಗ ಏನು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ? ಕೇಸಸ್ ಆಗಿರ್ಬೋದು, ಇಲ್ಲ ಸರ್, ಯಾವುದೂ ಇಲ್ಲ. ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕಾಗಿರೋದು ಏನೂ ಇಲ್ಲ? ಇಲ್ಲ ಸರ್, ಇಲ್ಲ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ, ಎಫ್ ಸಿ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ತಾವು? ಸರ್, FC 31 ತನಕ ಐತೆ. ಹ್ಞೂ. 30 ಇನ್ಸೂರೆನ್ಸ್ ಇನ್ನೂ ಒಂದು 9 ತಿಂಗಳು 10 ತಿಂಗಳು ಇನ್ಸೂರೆನ್ಸ್ ಐತೆ. ಇನ್ಸೂರೆನ್ಸ್ 9ರಿಂದ 10 ತಿಂಗಳ ತನಕ ರನ್ನಿಂಗ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ? ಹ್ಞೂ ಸರ್. ಓಕೆ ರೀ ಸರ್. ಇವಾಗ ನೀವೇನು ಪರ್ಪಸ್ಸಿಗೆ ಯೂಸ್ ಮಾಡಿರಿ? ಅಂದ್ರೆ ಜಾಸ್ತಿ ಹೊಲ್ದಾಗ ಕೆಲಸ ಮಾಡಿರೋ, ಏನು ಟ್ರೇಲರ್ ಕೆಲಸ ಜಾಸ್ತಿ ಆಗಿತ್ತೋ ಈ ಗಾಡಿಗೆ, ಹೇಗೆ? ಇಲ್ಲ ಸರ್, ಇದು JCB ಇಂದ ಓಡಾಡಿರೋ ಗಾಡಿ ಅಷ್ಟೇ. ಜೆ ಸಿ ಪಿಯಿಂದ ಓಡಾಡೈತ್ರಿ? ಹಾಂ, ಅಷ್ಟೇ. ಓಕೆ. ಲೋಡಿಂಗ್ ಪರ್ಪಸ್ಸಿಗಾಗಿ ಯೂಸ್ ಆಗೈತೆ ರೀ ಗಾಡಿ? ಸರ್, ಲೋಡಿಂಗ್ ಪರ್ಪಸ್ಸಿಗಾಗಿ ಯೂಸ್ ಆಗೈತೆ ರೀ, ಅದು ಆ ಕಾರಣದಿಂದ ತಮ್ಮದು ಗಾಡಿ 2900 ಗಂಟೆ ಅವರ್ ಓಡೈತೆ ರೀ? ಅಷ್ಟೇ ಸರ್. ಹ್ಞೂ. ಟ್ರೇಲರು ಯಾವ ಟ್ರೇಲರ್ ಇದು? ಸರ್, ಇದು ಮಹಾಲಕ್ಷ್ಮಿ ಟೈಲರ್ ಏನೋ RC ಕಾರ್ಡಲ್ಲಿ ಐತೆ ನೋಡಿ ಸರ್. ಆರ್ ಸಿ ಕಡೆಲ್ಲ ಐತೆ? ಹ್ಞೂ ಸರ್. ಅಟ್ಯಾಚ್ ಬುಕ್ ಐತೆ. ಹ್ಞೂ 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 ಹ್ಞೂ. ಇಂಜನ್ನು ಟೈಲರ್ದು. ಓಕೆ. ಹ್ಞೂ. ಗಾಡಿ ಅಂತೂ ಇವಾಗ ಏನು ಲೋನ್ದಾಗ ಐತ್ರಿ, ಫುಲ್ ಕ್ಯಾಶ್ದಾಗ ಐತ್ರಿ? ಇಲ್ಲ ಸರ್, ಫುಲ್ ಕ್ಯಾಶಲ್ಲಿ ಐತೆ. ಓಕೆ. ಸರ್, ಏನೋ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್, ಗಾಡಿ ಹತ್ರ ಬಂದು ನೋಡಲಿ, ಅವ್ರಿಗೆ ಓಕೆ ಆದಮೇಲೆ ಹೆಚ್ಚು ಕಮ್ಮಿ ಕೊಡೋಣ ಸರ್. ಹೌದ್ರಾ? ಹ್ಞೂ. ಓಕೆ ಸರ್. ಅಂದರೆ ಒಂದು ರೇಟ್ ಆದ್ರೆ ಏನು ಹೇಳಿರಿ ಅಂತ ನೀವು? ಸರ್, 480 ಹೇಳ್ತಾ ಇದ್ದೀವಿ. ಹ್ಞೂ. ಗಾಡಿ ಹತ್ರ ಬಂದು ನೋಡಿರಿ, ನಿಮ್ಮ ಕಡೆಯಿಂದ ಬಂದು ನೋಡ್ಕೊಂಡು ಹೆಚ್ಚು ಕಮ್ಮಿ ಕೊಡೋಣ ಸರ್. ಮಾಡಲ್ ಬಂದುಬಿಟ್ಟು 2016 ಐತ್ರಿ. ತಾವು ಓನರು ಸೆಕೆಂಡ್ ಓನರ್ ಆಗಿದ್ರೆ, ಗಾಡಿ ಯಾರು ತೊಗೊಂತಾರೆ ಅವ್ರಂತೂ ಥರ್ಡ್ ಓನರ್ ಆಗ್ತಾರೆ. ಇಂಜನ್ ಜೊತೆಗೆ ತಾವು ಮತ್ತೆ ಟ್ರೇಲರ್ನು ಕೊಡ್ತಾ ಇದ್ದೀರಾ. 4,80,000 ತಾವು ರೇಟು ಕೋಟಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಬಂದರೆ ಆನ್ ಟೇಬಲು ಇದರಲ್ಲಿ ಇನ್ನೂ ಕೂಡ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ, ಹೌದಾ? ಹೌದು ಸರ್, ಹೌದು ಸರ್. ಓಕೆ ಸರ್. ಇದು ಗಾಡಿ ಇರುತ್ತೆ ಲೊಕೇಶನು? ಸರ್, ಇದು ತುಮಕೂರು ಹತ್ರ ನಾಗೋಲ್ಲಿ ಅಂತ ಸರ್. ತುಮಕೂರು ಹತ್ರ ನಾಗವಲ್ಲಿನಾ? ಹ್ಞೂ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹ್ಞೂ ಸರ್, ಇದೇ ನಂಬರ್. ಓಕೆ ರೀ, ಅಪ್ಡೇಟ್ ಮಾಡಿರ್ತೀವಿ ನೋಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್, ಆಯ್ತು, ಬಂದ್ರೆ ಮಾಡ್ಕೊಡೋಣ ಬಿಡಿ ಸರ್ ನಿಮ್ಮ ಕಡೆಯಿಂದ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ.